ಸನ್ನಿಧಿಯು. ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತಟದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 28ನೇ ವರ್ಷದ ಬ್ರಹ್ಮೋತ್ಸವ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಮಂಗಳವಾರ ಬೆಳಿಗ್ಗೆ ಧ್ವಜಾರೋಹಣವನ್ನ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಕೇರಳದ ಶಬರಿಮಲೆ ಪ್ರಧಾನ ಅರ್ಚಕ ಶ್ರೀಕಂಠ ರಾಜೀವ ತಂತ್ರಿ ಅವರ ನೇತೃತ್ವದಲ್ಲಿ ಜರುಗಿದ ಪೂಜಾ ಕೈಂಕರ್ಯದಲ್ಲಿ ದೇವಸ್ಥಾನದ ಗುರುಗಳಾದ ಪಿ ದೇವರಾಜ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿ ಪೂಜಾ ಕೈಂಕರ್ಯದಲ್ಲಿ ಕೈಜೋಡಿಸಿದ್ರು. ಡಿಸೆಂಬರ್ 16ರಿಂದ 26ರವರೆಗೆ ಬ್ರಹ್ಮೋತ್ಸವದ ಪೂಜಾ ಕೈಂಕರ್ಯ ಜರುಗಲಿದ್ದು, ಮಂಗಳವಾರ ಬೆಳಿಗ್ಗೆ ದೇವಸ್ಥಾನದಲ್ಲಿ ಸಕಲ ವಿಧದ ಅಭಿಷೇಕಗಳು, ಪುಷ್ಪಾಲಂಕಾರ ಮುಂತಾದವುಗಳು ನಡೆದು ಬೆಳಿಗ್ಗೆ 9:30ರಿಂದ 10:15ಕ್ಕೆ ಸಲ್ಲುವ ಶುಭ ಗಳಿಗೆಯಲ್ಲಿ ಸಕಲ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು. ಕೇರಳದ ಚೆಂಡೆಮೇಳ ಕಲಾವಿದರು ಪೂಜೆಗೆ ವಿಶೇಷ ಮೆರುಗು ತುಂಬಿದ್ರು. ಮೊದಲಿಗೆ ದೇವಸ್ಥಾನದ ಶುಚಿ ಪೂಜೆ ಮಾಡಿ ನಂತರ ಮೊಳಕೆ ಪೂಜೆ ಮೂಲಕ ಧ್ವಜಾರೋಹಣ ನೆರವೇರಿಸಲಾಯಿತು. ಧ್ವಜಾರೋಹಣ ಆಗುತ್ತಿದ್ದಂತೆ ಗರುಡ ಆಗಮಿಸಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ್ದು ವಿಶೇಷವಾಗಿತ್ತು. ಶ್ರೀಕಂಠೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರಾದ ಇಂದನ್ ಬಾಬು, ಕಾಂಗ್ರೆಸ್ ಮುಖಂಡರಾದ ಕಾರ್ವಾನ್ ಗಿರೀಶ್, ಪುರಸಭಾ ಮಾಜಿ ಅಧ್ಯಕ್ಷ ಮಂಜುನಾಥ್, ಬಿಜೆಪಿ ಮುಖಂಡ ಕೃಷ್ಣಪ್ಪ ಗೌಡ, ವಿಜಯ, ನಾರಾಯಣ, ಭಕ್ತವತ್ಸಲ, ವೆಂಕಟೇಶ್ ಸೇರಿದಂತೆ ನೂರಾರು ಅಯ್ಯಪ್ಪ ಸ್ವಾಮಿ ಭಕ್ತರು ಕರ್ಪೂರ ಬೆಳಗಿ ಸೇವೆ ಸಲ್ಲಿಸಿ ಅಯ್ಯಪ್ಪನ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನದ ಗುರುಗಳಾದ ಪಿ ದೇವರಾಜ ಸ್ವಾಮಿ ಮಾತನಾಡಿ ಧ್ವಜಾರೋಹಣದ ಪೂಜಾ ಕೈಂಕರ್ಯ ಹಾಗೂ ಇವತ್ತಿನಿಂದ ಆರಂಭವಾದ ದೇವಸ್ಥಾನದ ಬ್ರಹ್ಮೋತ್ಸವದ ವಿಶೇಷತೆಗಳ ಬಗ್ಗೆ ವಿವರಿಸಿದರು. ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಈ ದಿನ ಧ್ವಜಾರೋಹಣದ ಕಾರ್ಯಕ್ರಮವನ್ನು ಸುಗಮವಾಗಿ ಅಯ್ಯಪ್ಪ ಸ್ವಾಮಿ ನೆರವೇರಿಸಿಕೊಟ್ಟಿದ್ದಾರೆ.
ತಾವೆಲ್ಲರೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ 7 ಗರುಡ ಬಂದ ನಂತರ ನಾವು ಧ್ವಜಾರೋಹಣ ಮಾಡ್ತೀವಿ. ಆ ಸಮಯಕ್ಕೆ ಗರುಡನ ಒಂದು ದರ್ಶನ ಸರ್ವರಿಗೂ ಆಗಿದೆ. ನಾವು ಅಂದ್ಕೋತೀವಿ ಎಲ್ಲರಿಗೂ ಕೂಡ ಈ ವರ್ಷ ಸುಭಿಕ್ಷವಾಗಿ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮ ಇವತ್ತು ಪ್ರಾರಂಭವಾದದ್ದು 26ನೇ ತಾರೀಕುವರೆಗೂ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತದೆ. ನಾಳೆ ಪಡಿಪೂಜೆ ಸಂಜೆಗೆ, ಇವತ್ತು ಕಾರ್ಯಕ್ರಮ ಮುಗಿದಿದೆ ಧ್ವಜಾರೋಹಣ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕಗಳು ನಡೀತವೆ. ನಾಳೆ ಪಡಿಪೂಜೆ ಇದೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕಗಳಿದೆ. ನಾಡಿದ್ದು ಭಗವತಿ ಪೂಜೆ ಇದೆ, 18ನೇ ತಾರೀಕು ಭಗವತಿ ಪೂಜೆ ಇದೆ. ಮತ್ತೊಮ್ಮೆ ನಾನು ನಂಜನಗೂಡಿನ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಾವು ಏನು ಭಗವತಿ ಪೂಜೆಗೆ ಭಾಳಷ್ಟು ದೂರ ಹೋಗೋದಿದೆ, ಅವರೆಲ್ಲರೂ ಕೂಡ ಬಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ಭಗವತಿ ಪೂಜೆ ಸಂಜೆ 7 ಗಂಟೆಗಿದೆ. ಎಲ್ಲರೂ ಬಂದು ಭಗವತಿ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಅದರ ಒಂದು ಅರ್ಚಕರ ಮೇರೆಗೆ ಅವರು ಕುಂಕುಮ ಎಲ್ಲ ಕೊಡ್ತಾರೆ, ತಮಗೆ ಬಂದು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಅವತ್ತು ಕೂಡ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕಗಳಿವೆ. 20ನೇ ತಾರೀಕು ಅನ್ನದಾಸೋಹ ಇದೆ. ಇದು ಭಾಳ ಶ್ರೇಷ್ಠವಾದಂಥ ಕೆಲಸ. ಸರಿಸುಮಾರು 20,000 ಜನ ನಮ್ಮಲ್ಲಿ ಅನ್ನದಾಸೋಹದಲ್ಲಿ ಪಾಲ್ಗೊಳ್ತಾರೆ. ಮಧ್ಯಾಹ್ನ 3 ಗಂಟೆಗೆ ರಾಜಬೀದಿಗಳಲ್ಲಿ ರಥೋತ್ಸವ ಇದೆ. ರಾತ್ರಿ 8 ಗಂಟೆಗೆ ತೆಪ್ಪೋತ್ಸವ ಇದೆ. ಈ ಎಲ್ಲದಕ್ಕೂ ಕೂಡ ನಮ್ಮ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿಗಳು, ಭಕ್ತರು ಎಲ್ಲರೂ ಕೂಡ ಬಂದು ಪಾಲ್ಗೊಳ್ಬೇಕು. ತಮ್ಮ ಒಂದು ಸಹಕಾರ ನಮ್ಮ ಜೊತೆಗಿರಬೇಕು. ಇದು ನಮ್ಮದು ದೇವಸ್ಥಾನ ಅಲ್ಲ, ನಿಮ್ಮದು ದೇವಸ್ಥಾನ. ನಿಮ್ಮ ದೇವಸ್ಥಾನ ಅಂತ ತಿಳಿದು ತಾವೆಲ್ಲರೂ ಬಂದು ಪಾಲ್ಗೊಳ್ಬೇಕು. ಜೊತೆಗೆ ಯಾರು ಅನ್ನ ಸಹಾಯ ಮಾಡೋಕ್ಕಾಗಲ್ಲ, ಅನ್ನದಾನ ಮಾಡೋಕ್ಕಾಗಲ್ಲ ಅಂತ ಮನಸ್ಸಲ್ಲಿ ಯಾರಾದ್ರು ಇದ್ದರೆ, ನಮ್ಮ ಅನ್ನದಾಸೋಹ ದಿನ ಬಂದು ತಾವು ಇಲ್ಲಿ ಒಂದು 10 ಜನಕ್ಕೆ ಬಡಿಸಿದ್ರೆ ನೀವು ಮಾಡಿದಷ್ಟೇ ಪುಣ್ಯ ನಿಮಗೆ ಬರ್ತದೆ ಅನ್ನೋ ವಿಚಾರನ ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ. ದಯವಿಟ್ಟು ಅನ್ನದಾನದ ದಿನ ಬಂದು ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ನಾನು ನಂಜನಗೂಡಿನ ಸಮಸ್ತ ನಾಗರಿಕರಿಗೆ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ, ನನ್ನ ಸ್ನೇಹಿತರಿಗೆಲ್ಲರಿಗೂ ಈ ಮುಖ್ಯನೇ ಶುದ್ಧಿ ಪೂಜೆ ಅಂತ ಮಾಡ್ತಾರೆ. ಮೊದಲು ಶುದ್ಧಿನ ಯಾರು ಈ ದೇವಸ್ಥಾನದ ಗುರುಗಳು ಅಂತಾರೆ ಅವ್ರಿಗೆ ಮೊದಲು ಪೂಜಾರಿಗಳು ಶುದ್ಧಿ ಮಾಡ್ತಾರೆ. ನಮ್ಮನ್ನು ಶುದ್ಧಿ ಮಾಡಿದ ನಂತರ ದೇವಾಲಯ ಶುದ್ಧಿ ಮಾಡ್ತಾರೆ. ಆ ಶುದ್ಧಿ ಆದ ನಂತರ ಮೊಳಕೆ ಪೂಜೆ ಅಂತಿದೆ. ಮೊಳ ಪೂಜೆ ಅಂತ ಮಲಯಾಳ, ನಮ್ಮಲ್ಲಿ ಮೊಳಕೆ ಪೂಜೆ ಅಂತ ಕನ್ನಡ. ಅದರ ಉದ್ದೇಶ ಏನು ಅಂತಂದರೆ, ಈ ದೇಶಾದ್ಯಂತ ಏನು ರೈತರ ಬೆಳೆಗಳಿರ್ತದೆ ಅದೆಲ್ಲ ಸಮೃದ್ಧಿಯಾಗಿ ಬೆಳಿಬೇಕು ಅಂತೇಳಿ ನಾವು ಇನ್ನೊಂದು ಸಾರಿ ಬಂದಾಗ ಮೇಲ್ಗಡೆ ಆ ಮೊಳಕೆ ಪೂಜೆದು ಅದು 8 ದಿನ 10 ದಿನ, 5 ದಿನಗಳ ಕಾಲ ಸತತವಾಗಿ ನಡೀತಿದೆ ಅದು ಪೂಜೆ. ಅದನ್ನು ನಾಳೆ ತಾವು ಬಂದಾಗ ಪಡಿ ಪೂಜೆಗೆ ನಾನು ತೋರಿಸ್ತೀನಿ. ಆ ಮೊಳಕೆ ಪೂಜೆ, ಹೋಮ ಮತ್ತು ಶುದ್ಧೀಕರಣ, ಆಮೇಲೆ ಅಭಿಷೇಕ, ಇಷ್ಟೆಲ್ಲ ಕಾರ್ಯಕ್ರಮಗಳು ಈಗ ಮುಗಿದಿವೆ. ಇದಾದ ನಂತರ ತಾವೆಲ್ಲ ನೋಡಿದ ಹಾಗೆ ಧ್ವಜಾರೋಹಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಸಾಕ್ಷಾತ್ ದರ್ಶನ ನೋಡಿದ್ದೀವಿ ತಾವೆಲ್ಲ. ಅದು ಈ ಸಾರಿ 1 ಗರುಡ 2 ಗರುಡ ಬರ್ತದೆ ಅಂದರೆ ಇವತ್ತು 3 ಜನ ಗರುಡರು ಬಂದಿದ್ದಾರೆ ಮೇಲ್ಗಡೆ. ತುಂಬ ಸುಭಿಕ್ಷವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ಚಾಮರಾಜನಗರ, ನಂಜನಗೂಡು, ಮೈಸೂರು, ಹಾಸನ, ಮಂಡ್ಯ, ಇವರು ಯಾರು ಶಬರಿಮಲೆಗೆ ಹೋಗೋಕ್ಕಾಗಲ್ಲ, ಅವರು ಬಂದು ನಮ್ಮ ದೇವಸ್ಥಾನದಲ್ಲಿ ಇರುಮುಡಿ ಕಟ್ಟಿ 18 ಮೆಟ್ಲು ಹತ್ಬೋದು ಅನ್ನೋ ವಿಚಾರನ ಮತ್ತೊಮ್ಮೆ ಹೇಳ್ತಾ, ದಯವಿಟ್ಟು ಎಲ್ಲರೂ ಬಂದು ನಮ್ಮ ಬ್ರಹ್ಮೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈ ಮುಖೇನ, ಮಾಧ್ಯಮದ ಮುಖೇನ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಅದು ನಿನ್ನ ಸನ್ನಿಧಿಯು.